ಕಾರ್ನ್ ಬೀನ್ ಸ್ಯಾಲೆಡ್ಸ್. ಇಲ್ಲಿ ನೋಡೋಕೆ ಸ್ಯಾಲೆಡ್ ಸೆಕ್ಷನ್, ಸ್ವಲ್ಪ ಫೈಬರ್ಸ್ ಎಲ್ಲ ಬೇಕು ಅಂತ ಇರ್ತಾರಲ್ಲ ಸ್ಯಾಲೆಡ್ಸ್. ಮತ್ತೆ ಮಲಾಯ್ ಕೋಫ್ತಾ, ಕ್ರೀಮಿ ಆಗಿದೆ. ಬಿಂದಿ ಮಸಾಲಾನ, ಇದೇನು ಇದು ಬಿಂದಿ ಮಸಾಲಾ ಡ್ರೈ. ಲೆಮನ್ ರೈಸು ಬೇಕಂದ್ರೆ ಇದೆ ಇಲ್ಲಿ, ಲೆಮನ್ ರೈಸ್ ಪ್ಲೇನ್ ರೈಸ್ ಇರುತ್ತೆ ನಿಮಗೆ. ಸೊ ರಸಮ್ಮು ಕೂಡ ಇಟ್ಟು, ಶಾಹಿ ಗಾಜರ್ ಕಾ ಅಲ್ವಾ ಆ ಥರ ಸ್ವೀಟ್ ಸೆಕ್ಷನ್. ಸೊ ಇದು ಪಾಸ್ತಾ ಕೌಂಟ್ರಾ? ಪಾಸ್ತಾದಲ್ಲಿ ಏನೇನೆಲ್ಲ ಸಿಗುತ್ತೆ ನಮಗೆ? ಇಂಡಿಯಾ, ಓಕೆ. ಕ್ಯಾ ಕ್ಯಾ ಪಾಸ್ತಾ ಸರ್? ರೆಡ್ ಸಾಸ್, ವೈಟ್ ಸಾಸ್. ಓಕೆ, ಥ್ಯಾಂಕ್ ಯು ಬ್ರದರ್. ನೆಕ್ಸ್ಟ್ ಟೈಮ್ ಕನ್ನಡ ಕಳಿಸ್ಬಿಡಿ ಹಂಗೆ. ಸೊ ಎಸ್, ಸೊ ವೈಟ್ ಸಾಸ್ ಪಾಸ್ತಾನೂ ಇದೆ, ರೆಡ್ ಸಾಸ್ ಪಾಸ್ತಾನೂ ಇದೆ ಅಂತೆ. ಸೊ ಯೂಶ್ವಲಿ ನೋಡೋಕೆ ಬಿಸಿ ಬಿಸಿಯಾಗಿ ಹಂಗೆ ಇನ್ಸ್ಟೆಂಟಾಗಿ ಮಾಡ್ಕೊಡ್ತಾ ಇರ್ತಾರೆ ನಿಮಗೆ. ಇಲ್ಲಿ ನೋಡೋಕೆ 1947 ಎಕ್ಸ್ಕ್ಲೂಸಿವ್ ಬಫೆಟ್, ಬೆಂಗಳೂರು ಲಾರ್ಜೆಸ್ಟ್ ಬಫೆ, ಲಾಂಗೆಸ್ಟ್ ಬಫೆ ಅಂತಾನೆ ಹೇಳ್ಬೋದು. ಇರ್ತಾರೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ತಿಂತಾ ಇರ್ಬೋದು. ಮತ್ತೆ ವೇಸ್ಟ್ ಮಾಡೋಕೆ ಹೋಗ್ಬೇಡಿ, ಬಿಕಾಸ್ ಫುಡ್ ಬಂದ್ಬಿಟ್ಟು ವೇಸ್ಟ್ ಮಾಡಬಾರ್ದಲ್ಲ. ಸೊ ಅದಕ್ಕೋಸ್ಕರ ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೇನು ಬಂದಿದ್ದೀವಿ ಅಂತ ಹೇಳಿದ್ರೆ 1947 ರೆಸ್ಟೋರೆಂಟ್, ಬೆಂಗಳೂರು ಲಾಂಗೆಸ್ಟ್ ಬಫೆ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡೋಕೋದ್ರೆ ನಮಗೆ 50+ ಆಫ್ ಐಟಮ್ಸ್ ಕೊಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಜನ ನೋಡೋಕೋದ್ರೆ ಫುಲ್ ಕ್ರೌಡೆಡ್ ಆಗಿ ನಿಂತು ವೆಯ್ಟ್ ಮಾಡಿ ತಿಂತಾ ಇದ್ದಾರೆ. ಸೊ ಬ್ಯೂಟಿಫುಲ್ ಆಗಿದೆ. ಆಂಬಿಯನ್ಸ್ ನೋಡೋಕೋದ್ರೆ ಇಂಡಿಯನ್ ಪ್ಯಾಟ್ರಿಯಾಟಿಕ್ ಥೀಮ್ ಅಲ್ಲಿ ಮಾಡಿದ್ದಾರೆ. ಸೊ ಯೂಶ್ವಲಿ ನಿಮಗೆ ಒಂದು ಫ್ರೀಡಮ್ ಫೈಟರ್ಸ್, ನಮ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಮತ್ತೆ ಜಾಸ್ತಿ ಫ್ರೀಡಮ್ ಫೈಟರ್ಸ್ ಆ ಥೀಮಲ್ಲಿ ಇದೆ. ಸೊ ಇವಾಗ ಬೇರೆ ಇಂಡಿಪೆಂಡೆನ್ಸ್ ಡೇ ಬಂತಲ್ಲ, ಸೊ ನಮ್ಮ ಇಂಡಿಯನ್ ಕಲರ್ಸ್, ಟ್ರೈ ಕಲರ್ಸ್ ಅಲ್ಲಿ ಒಂದು ಆಂಬಿಯನ್ಸ್ ನ ಕೂಡ ಸೆಟಪ್ ಮಾಡಿದ್ದಾರೆ. ಸೊ ಬ್ಯೂಟಿಫುಲ್ ಆಗಿದೆ. ವಿಡಿಯೋ ಎಂಡ್ ಅಲ್ಲಿ ಪ್ರೈಸ್ ಎಷ್ಟಿದೆ, ಬಫೆ ಇದೆಲ್ಲ ಎಷ್ಟು ಐಟಮ್ಸ್ ಎಲ್ಲ ಬರುತ್ತೆ ಅಂತ ನಾನು ಹೇಳ್ತೀನಿ, ನಿಮ್ಗೆ ಏನೇನೆಲ್ಲ ಬರುತ್ತೆ ಅಂತ ಅಂದ್ಬಿಟ್ಟು. ಸೊ ಹಾಗೆ ಒಳಗೆ ಎಂಟ್ರಿ ಆಗೋಣ ಬನ್ನಿ. ಲೊಕೇಶನ್ ಬಗ್ಗೆ ತಿಳಿಸ್ಕೊಡ್ಬೇಕಿತ್ತು. ಸೊ ಲೊಕೇಶನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ರಾಜಾಜಿನಗರ್. 1947 ಜಾಸ್ತಿ ಬ್ರಾಂಚಸ್ ಇದೆ, ಬಟ್ ನಾವು ಬಂದ್ಬಿಟ್ಟು 1947 ರಾಜಾಜಿನಗರ್ ವೆಸ್ಟ್ ಆಫ್ ಕಾರ್ಡ್ ರೋಡ್ ಬ್ರಾಂಚ್ ಬಂದಿದ್ವಿ. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಹೋಗ್ಬಿಟ್ಟು ಬಿಸಿ ಬಿಸಿ ಲಾಂಗೆಸ್ಟ್ ಬಫೆನ ಟ್ರೈ ಮಾಡೋಣ. ಸೊ ಬನ್ನಿ ನಿಮ್ಗೆ ತೋರಿಸಿ. ಆ್ಯಕ್ಚುಲಿ ನೋಡೋಕೆ ಹೆಂಗಿದೆ ಅಂತಂದರೆ ರೆಸ್ಟೋರೆಂಟ್ಸ್ ನೋಡಿ ಫುಲ್ಲು ಪ್ಯಾಕ್ಡು. ಹಂಗಂದರೆ ಸೊ ಒಂದು 2-3 ಟೇಬಲ್ ಮಾತ್ರ ಫ್ರೀ ಇದೆ, ಬಟ್ ಇಲ್ಲೆಲ್ಲ ನೋಡೋಕೆ ಜನ ಕೂತಿ ವೆಯ್ಟ್ ಮಾಡಿ ತಿಂತಾ ಇರ್ತಾರೆ. ಬಿಕಾಸ್ ವೆಜಿಟೇರಿಯನ್ಸ್ಗೆ ಅಷ್ಟೊಂದು ಲವ್ವಿಂದ ತಿಂತಾರೆ ಅಂತಂದರೆ ಆ ಟೇಸ್ಟ್ ಹಂಗಿದೆ ಅಂತ. ಸೊ ವೆಜಿಟೇರಿಯನ್ ಬಫೆ ಇಲ್ಲಲ್ಲ, ಇದೆ ಏನಂದರೆ ಸ್ಟಾರ್ಟಿಂಗ್ ನಮ್ಗೊಂದು ಸ್ಪೂನಿಂದ ಸ್ಟಾರ್ಟ್ ಮಾಡಿದ್ದಾರೆ. ಸೊ ವೆಲ್ಕಮ್ ಡ್ರಿಂಕ್ಸ್ ಇರುತ್ತೆ. ಸೊ ಕಲರ್ ಬಾಲ್ ಇಟ್ಟಿದ್ದಾರೆ. ಸೊ ಫಸ್ಟ್ ನಮಗೆ ಏನೇ ಸ್ಟಾರ್ಟ್ ಮಾಡೋದು, ಸೂಪಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರಲ್ಲ. ಸೊ ಅದಕ್ಕೋಸ್ಕರ ನಮಗೆ ಇಲ್ಲಿ ಟೊಮೆಟೊ ಚೀಸ್ ಸೂಪ್ ಅಂತ ಇದೆ. ಜೈನು ಇನ್ನೊಂದು ಏನಂತಂದರೆ ಜೈನ್ ಫುಡ್ಸು ಕೂಡ ಅವೈಲೇಬಲ್ ಇದೆ ಅಂತ ಹೇಳಿದ್ರು. ಚೈನೀಸ್ ವೆಜ್ ಸೂಪ್ ಅಂತ ಇದೆ, ಎಲ್ಲ ಬಿಸಿ ಬಿಸಿಯಾಗಿ. ಓಪ್ಪ ಬಿಸಿಯಾಗಿದೆ ಗೈಸ್. ಆಹಾ, ತೆಗೆದ ತಕ್ಷಣ ಆರೋಮನೆ ಸಕ್ಕತ್ತಾಗಿದೆ ನನಗೆ. ಸೊ ಇದೆಲ್ಲ ನೋಡೋಕೋದ್ರೆ ನಿಮಗೆ ಇಲ್ಲಿ ಇಟ್ಟಿರ್ತಾರೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡು ತಿಂತಾ ಇರ್ಬೋದು. ಮತ್ತೆ ವೇಸ್ಟ್ ಮಾಡೋಕೆ ಹೋಗ್ಬೇಡಿ, ಬಿಕಾಸ್ ಫುಡ್ ಬಂದ್ಬಿಟ್ಟು ವೇಸ್ಟ್ ಮಾಡಬಾರ್ದಲ್ಲ. ಸೊ ಅದಕ್ಕೋಸ್ಕರ ಪನ್ನೀರ್ ಟಿಕ್ಕಾ ಲಾಲ್ ಮಿರ್ಚ್ ಅಂತ ಇದೆ, ಇದೆಲ್ಲ ಜೈನು. ಸೊ ಇದನ್ನ ನೋಡಿದ್ರೆ ಬ್ರಾಕೆಟ್ ಅಲ್ಲಿ ಹಾಕ್ಬಿಟ್ಟಿರ್ತಾರೆ ಜೈನ್ ಫುಡ್ ಅಂತ ಅಂದ್ಬಿಟ್ಟು. ಬಾಟಿಕ್ಕಾ ಬೇಬಿ ಕಾರ್ನ್ ಅಂತ. ಸೊ ಹಂಗೆ ಪಕ್ಕದಲ್ಲಿ ನೋಡೋಕ್ರೆ ಕ್ರಿಸ್ಪಿ ಫ್ರೈಡ್ ಪೊಟೆಟೊ ಅಂಡ್ ಗೋಬಿ ಪೆಪ್ಪರ್ ಡ್ರೈ. ಖಾಲಿ ಮಾಡ್ಬಿಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ನೋಡ್ತಾರೆ ಇವತ್ತು ನಾನು ಲೇಟ್ ಅನ್ಸುತ್ತೆ, ಆಲ್ಮೋಸ್ಟ್ ಖಾಲಿ ಆಗಿದೆ. ಬಟ್ ಖಾಲಿ ಆದರೂ ಕೂಡ ಜನ ಬಂದ್ಬಿಟ್ಟು ಇಲ್ಲಿ ಅಂದರೆ ವೆಯ್ಟರ್ಸ್ ಬಂದ್ಬಿಟ್ಟು ಇಲ್ಲಿ ಫುಲ್ ಮಾಡ್ತಾ ಇರ್ತಾರೆ. ಸೊ ಬಿಸಿ ಬಿಸಿಯಾಗಿ ನಾನು ಕಿಚನ್ ನೋಡ್ಕೊಂಡು ಬಂದೆ, ಹೆಡ್ ಕ್ಯಾಪ್ಸ್ ಎಲ್ಲ ಹಾಕಿ ಯೂಸ್ ಮಾಡ್ಕೊಂಡು ಕ್ಲೀನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ಪಾಪಡ್ ಇದೆ. ಸೊ ಕಾರ್ನ್ ಬೀನ್ ಸ್ಯಾಲೆಡ್ಸ್. ಇಲ್ಲಿ ನೋಡೋಕೆ ಸ್ಯಾಲೆಡ್ ಸೆಕ್ಷನ್, ಸ್ವಲ್ಪ ಫೈಬರ್ಸ್ ಎಲ್ಲ ಬೇಕು ಅಂತ ಇರ್ತಾರಲ್ಲ ಸ್ಯಾಲೆಡ್ಸು, ಆ ಥರ ನೋಡೋಕೆ ನಿಮಗೆ 2 ಚಟ್ನಿ ಕೂಡ ಇಟ್ಟಿದ್ದಾರೆ. ಟೊಮೆಟೊಸ್ ಇರುತ್ತೆ, ಕ್ಯಾರೆಟ್ಸ್ ಇರುತ್ತೆ, ಫ್ರೂಟ್ ಸ್ಯಾಲೆಡ್ಸ್ ಇರುತ್ತೆ, ಹಂಗಾರೆ ಪೈನಾಪಲ್ಲು, ವಾಟರ್ ಮೆಲನ್ ಅನ್ನೋದಿರುತ್ತೆ. ಸೊ ಶೆಫ್ ಸ್ಪೆಷಲ್ ಅಂತ ಅನ್ಕೊಟ್ಟಿದ್ದಾರೆ. ವೆಜ್ ಫಿಂಗರ್ ಸ್ಯಾಲೆಡಲ್ಲೇ ಆ್ಯಕ್ಚುಲಿ ನೋಡೋಕೆ ಹೋದರೆ ಒಂದು ನಿಮಗೆ ಮಿನಿಮಮ್ ಒಂದು 10 ವೆರೈಟೀಸ್ ಇರುತ್ತೆ ಅನ್ಸುತ್ತೆ. ಆಲ್ಸೋ ನಿಮಗೆ ಡ್ರಿಂಕ್ಸ್ ಹಂಗಾರೆ ಏನಾದ್ರು ಲೈಕ್ ಒಂದು ಮೊಹಿಟೋ ಆ ಥರ ತೊಗೋಬೇಕು ಅಂತಂದರೆ ಮೊಹಿಟೋ ಇದೆ, ಇಲ್ಲ ನನಗೆ ಗೋಲಿ ಸೋಡಾ, ರೆಡ್ ಬುಲ್ ಆ ಥರದ್ದು ಕೂಡ ಇಟ್ಟಿದೆ. ಇಲ್ಲಿ ನೋಡೋಕೆ 1947 ಎಕ್ಸ್ಕ್ಲೂಸಿವ್ ಬಫೆಟ್, ಬೆಂಗಳೂರು ಲಾರ್ಜೆಸ್ಟ್ ಬಫೆ, ಲಾಂಗೆಸ್ಟ್ ಬಫೆ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಬಂದರೆ ನೋಡೋಕೆ ಪನ್ನೀರ್ ಶಿಮ್ಲಾ ಬಾಲಾ ಜೈನ್ ಫುಡ್ ಇದು ನೋಡೋಕೆ ಇದು. ಮತ್ತು ಮಲಾಯ್ ಕೋಫ್ತಾ, ಕ್ರೀಮಿ ಆಗಿದೆ. ವೆಜ್ ಹರಿಯಾಲಿ, ಓಹೋ. ಸೊ ಕ್ಲೀನಾಗಿ ಇಟ್ಬಿಟ್ಟಿರ್ತಾರೆ ನಿಮಗೆ ಹಂಗೆ ಸೌಟು. ಸೊ ನಿಮ್ಗೆ ಯಾವ್ದು ಬೇಕು, ಯಾವ ಥರ ನಿಮಗೆ ಸ್ಮೆಲ್ ಅಟ್ರಾಕ್ಟ್ ಆಗುತ್ತೋ ಆ ಥರ ಎಲ್ಲ ನೀವು ತಗೋಬೋದು. ಇಲ್ಲಿ ಬಿಂದಿ ಮಸಾಲಾನ, ಇದೇನು ಇದು ಬಿಂದಿ ಮಸಾಲ ಡ್ರೈ, ಮೇ ಬಿ ಲೇಡೀಸ್ ಫಿಂಗರಲ್ಲಿ ಮಾಡಿರೋ ಒಂದು ಮಸಾಲ ಅನ್ಸುತ್ತೆ. ಶೆಫ್ ಸ್ಪೆಷಲ್ ಅಂತಿದೆ. ದಾಲ್ ತಡ್ಕಾ ಜೈನು. ಸೊ ಬ್ರದರ್ ನೋಡೋಕೆ ಇಲ್ಲಿ ವೆಜ್ ಹಾಕಾ ನೂಡಲ್ಸ್ ತಗೊತಾ ಇದ್ದಾರೆ. ಸೊ ಅಲ್ಲಿ ಬೆಲ್ ಪೆಪ್ಪರ್ ಫ್ರೈಡ್ ರೈಸ್ ಅಂತಲೂ ಇದೆ. ಸೇಮ್ ಟೈಮ್ ಡೈಸ್ಡ್ ವೆಜ್ ಇನ್ ಆಯಿಸ್ಟರ್ ಸಾಸು. ಬ್ರದರ್ ಹೌ ಆರ್ ಯು ಎಂಜಾಯಿಂಗ್? ಚೆನ್ನಾಗಿದೆಯಾ ಫುಡ್ಸ್ ಎಲ್ಲ? ಸೂಪರ್.
ಸೊ ಬ್ರದರ್ ಬಂದ್ಬಿಟ್ಟು ಫುಲ್ ಕಾನ್ಸಂಟ್ರೇಟ್ ಆಗಿ ಊಟ ಮಾಡ್ತಾ ಇದ್ದಾರೆ. ಸೊ ವೆಜ್ ಹಾಕ ನೂಡಲ್ಸ್ ಅದೆಲ್ಲ ಇದೆ. ಹಂಗೆ ಪಕ್ಕದಲ್ಲಿ ನೋಡಕ್ ಹೋದ್ರೆ ನಿಮಗೆ ಲೆಮನ್ ರೈಸು ಬೇಕಂದ್ರೆ ಇದೆ ಇಲ್ಲಿ. ಲೆಮನ್ ರೈಸ್ ಇಲ್ಲಿ ಬಂದು ತಿಂತೀರಾ ಕಮೆಂಟ್ ಹೇಳಿ. ಬಟ್ ಆದರೆ ಸೌತ್ ಇಂಡಿಯನ್ ಪಲ್ಯ. ಸೊ ಸೌತ್ ಇಂಡಿಯನ್ ಫಸ್ಟ್ ಟೈಮ್ ಕೇಳಿದ್ದೀನಿ. ಸೌತ್ ಇಂಡಿಯನ್ ಇಲ್ಲ, ಇದು ನಾರ್ತ್ ಇಂಡಿಯನ್, ಕಂಪ್ಲೀಟ್ಲಿ ನಾರ್ತ್ ಇಂಡಿಯನ್ ಚೈನೀಸ್ ತಂದೂರಿ ಆ ಥರ ಇರುತ್ತೆ. ಬಟ್ ಸ್ಟಿಲ್ ಇವ್ರ ಹತ್ರ ಸೌತ್ ಇಂಡಿಯನ್ ಪಲ್ಯ ಇದೆ. ಸಬ್ಜಿ ತವಾ ಬಿರಿಯಾನಿ ಅಂತ. ತವಾ ಬಿರಿಯಾನಿ, ಆಹಾ ಬಿರಿಯಾನಿ ಅಂದಿದ ತಕ್ಷಣ ನಾವು ಹಂಗೆ ಪವರ್ ಹಾಕ್ತೀವಿ. ಸೊ ಆ ಥರ ಇಲ್ಲಿ ಪ್ಲೈನ್ ರೈಸ್ ಇರುತ್ತೆ ನಿಮಗೆ. ಸೊ ರಸಮ್ಮು ಕೂಡ ಇಟ್ಟಿದ್ದಾರೆ. ಸೊ ರಸಮ್ ನೋಡೋಕೋರೆ ನಿಮಗೆ ತಮಿಳ್ನಾಡು ಸ್ಟೈಲ್ ರಸಮ್ ಅಂತ ಹೇಳಿದ್ರು. ತಮಿಳ್ನಾಡು ಸ್ಟೈಲ್ ರಸಮ್ಮು ಕೂಡ ಇರುತ್ತೆ. ಒಂದು ಫಿನಿಶಿಂಗ್ ಈಗ ಲಾಸ್ಟ್ ಇಲ್ಲಿ ತನಕ ಬರೋಷ್ಟರಲ್ಲಿ ಹೊಟ್ಟೆ ಫುಲ್ ಆಗಿರುತ್ತೆ. ಬಟ್ ಸ್ಟಿಲ್ ಅವಾಗೂ ನಿಮ್ಗೆ ಏನ್ ರೈಸ್ ವಿತ್ ರಸಮ್ ಡೈಜೆಷನ್ಸ್ಗೆ ತುಂಬಾ ಒಳ್ಳೇದು. ತಮಿಳ್ನಾಡು ಸ್ಟೈಲ್ ರಸಮ್ ಇರುತ್ತೆ. ಟೊಮೆಟೋದಲ್ಲಿ ರೈತ ಅಂತೆ, ಟೊಮೆಟೊ ರೈತ, ಮಿಕ್ಸ್ ವೆಜ್ ರೈತ ಇದೆ, ಟೊಮೆಟೊ ರೈತ ಇದೆ. ಇದೆಲ್ಲ ತಿಂದ್ಮೇಲೆ ನಿಮ್ಗೆ ಒಂದು ಸ್ವೀಟ್ ಬೇಕಲ್ಲ, ಒಂಥರ ಡೆಸರ್ಟ್ ಏನಾದ್ರು ತಿನ್ಬೇಕು ಅಂತಂದ್ರೆ ನಿಮ್ಗೆ ನೋಡೋಕೋದ್ರೆ ಶಾಹಿ ಗಾಜರ್ ಕಾ ಅಲ್ವಾ ಆ ಥರದ್ದು ಅಲ್ವಾ ಇದೆ. ಹಾಯ್ ಸರ್, ಹೇಗಿದೆ ಟೇಸ್ಟ್? ಅಲ್ಲ ಸೂಪರ್ ಆಗಿದೆಯಾ? ಹೌದಾ ಸರ್? ವೆಜ್ ಆಕ್ಚುಲಿ ನೋಡೋಕೆ ನಿಮ್ಗೆ ಎಷ್ಟು ಇಷ್ಟ ಆಗಿದೆ? ಇಷ್ಟೊಂದು ವೆರೈಟೀಸ್ ಇಟ್ಟಿದ್ದಾರೆ. ಸೊ ಅದ್ರಲ್ಲಿ ನಿಮ್ಗೆ ಯಾವ್ದು ತುಂಬಾ ಇಷ್ಟ? ಎಲ್ಲ ತಿಂದ್ರು ಹೊಟ್ಟೆ ತುಂಬುತ್ತೆ, ಮನ್ಸು ತುಂಬಲ್ಲ. ಓಕೆ ಯಾವ್ದು ತಿಂದ್ರು ಯಾವ್ದು ಬಿಟ್ರುನು ಎಲ್ಲ ಟೇಸ್ಟ್ ಮಾಡ್ಬೇಕು ಅನ್ಸುತ್ತೆ. ಓಕೆ ಬಟ್ ಎಲ್ಲ ತಿನ್ಲಿಕ್ಕೆ ಆಗಲ್ಲ, ಸಂಶಯಸ್ ಆಗಿದೆ. ಸ್ಪ್ರೆಡ್ಸ್ ತುಂಬಾ ಸ್ಪ್ರೆಡ್ ಎಲ್ಲ ತುಂಬಾ ಜೋರಾಗಿದೆ. ಅಂಡ್ ಒಂದು ಟೇಸ್ಟ್ ಗಿಂತ ಒಂದು ತುಂಬಾ ಚೆನ್ನಾಗಿದೆ. ಸೂಪರ್. ಹಂಗೆ ನಮ್ಮ ವ್ಯೂವರ್ಸ್ ಒಂದು ಹಾಯ್ ಹೇಳ್ಬಿಡಿ. ಹಲೋ, ಥ್ಯಾಂಕ್ ಯು ಸೊ ಮಚ್. ಡೆಫಿನೆಟ್ಲಿ ವರ್ತ್ ಕಮಿಂಗ್ ಅಂಡ್ ವಿಸಿಟಿಂಗ್. ದಯವಿಟ್ಟು ಬನ್ನಿ. ಸೂಪರ್. ಸೊ ಸರ್ ಹೇಳ್ತಿದ್ದಾರೆ ಲೈವ್ ರಿವ್ಯೂ ನೋಡ್ತಿದ್ದೀರಾ. ನಿಮಗೆ ಆಕ್ಚುಲಿ ನೋಡ್ಕೋರೆ ದೇ ಆರ್ ಎಂಜಾಯಿಂಗ್ ಅಟ್ ಆಕ್ಚುಲಿ. ಅಂಡ್ ನಾನು ಬಂದಿರೋದು ನೋಡ್ಕೋರೆ ವೀಕ್ ಡೇಸ್ ಅಲ್ಲೇ. ಸೊ ವೀಕ್ ಡೇಸ್ ಅಲ್ಲಿ ಒಂದು ಬಫೆ ಪ್ರೈಸ್ ಇದೆ, ವೀಕೆಂಡ್ಸ್ ಅಲ್ಲಿ ಒಂದು ಬಫೆ ಪ್ರೈಸ್ ಇದೆ. ಹೈಲೈಟ್ ಏನಂತಂದ್ರೆ ಸ್ಪೆಷಲ್ ಆಗಿ ಎವ್ರಿ ಡೇ ಚೇಂಜ್ ಆಗ್ತಾ ಇರುತ್ತೆ. ಪ್ರಿಂಟ್ ಹೊಡಿದಿದೆ, ನಾನೊಂದು ಮೆನು ತೋರಿಸ್ತೀನಿ ನಿಮಗೆ. ಡೈಲಿ ಈ ಡೇಟ್ ಹಾಕ್ಬಿಟ್ಟು ಇವತ್ತಿನ ಸ್ಪೆಷಲ್. ಇವಾಗ ನೀವು ಇವತ್ತು ಬಂದು ತಿಂದ್ರೆ ನಾಳೆ ಬೇರೆ ಏನೋ ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ. ಸೊ ಅದಕ್ಕೋಸ್ಕರ ಬೇರೆ ಐಟಮ್ಸ್ ಇಟ್ಟಿರ್ತಾರೆ, ಬೇರೆ ಸ್ಪೆಷಲ್ ವೆರೈಟೀಸ್ ಇರುತ್ತೆ. ಸೊ ಎಲ್ಲರೂ ನೋಡಿದ್ರೆ ಈ ಕರ್ಡ್ ರೈಸು ಟೊಮೆಟೊ ರೈತನೆಲ್ಲ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾರೆ ಗೈಸ್. ಸೊ ಫುಲ್ ಅಂಡ್ ಫುಲ್ಲು. ಬಟ್ ನೀವು ಲಿಮಿಟ್ ಆಗಿ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಬಟ್ ಫುಲ್ ಜಾಸ್ತಿ ತಿಂತಿದ್ರೆ ಓಕೆ, ಖಾಲಿ ಮಾಡ್ಬಿಡಿ ಅಷ್ಟೇ. ಸೊ ಇಲ್ಲಿ ನೋಡಿದ್ರೆ ನಾನು ಫಿಲ್ ಮಾಡ್ತಾ ಇರ್ತಾರೆ. ಇನ್ ಕೇಸ್ ಖಾಲಿ ಆದ್ರೆ ಈ ತರ ಶೆಫ್ ಬಂದ್ಬಿಟ್ಟು ಫಿಲ್ ಮಾಡ್ತಾ ಇರ್ತಾರೆ, ನಿಮಗೆ ನೋಡ್ತಾ ಇರ್ತಾರೆ, ಚೆಕ್ ಮಾಡ್ತಾ ಇರ್ತಾರೆ ಎಲ್ಲ ಬಿಸಿ ಇದೆಯಾ, ಯಾವ ತರ ಕ್ವಾಲಿಟಿಯಲ್ಲಿ ಇದೆ ಅಂತ ಅಂದ್ಬಿಟ್ಟು ಕ್ಲೀನ್ ಆಗಿ ನೋಡೋಕೆ. ಗುಲಾಬ್ ಜಾಮೂನು ಕೂಡ ಇಲ್ಲಿದೆ. ಅಂಡ್ ಆಲ್ಸೋ ನೋಡೋಕೆ ಇಲ್ಲಿ ಪಾಪಡ್. ಸೊ ಪಾಪಡ್ ಇಲ್ಲಿ ನೋಡೋಕೋದ್ರೆ ನಿಮ್ಗೆ ಆಲ್ಮೋಸ್ಟ್ ಸ್ವೀಟ್ ಸೆಕ್ಷನ್. ಸೊ ಈ ಸ್ವೀಟ್ ಅನ್ನ ಆಕ್ಚುಲಿ ಅವಾಗೆ ಟ್ರೈ ಮಾಡಿದೆ, ವಿಡಿಯೋ ಬರೋದಕ್ಕೆ ಮುಂಚೆನೇ ನಾನು ಟ್ರೈ ಮಾಡ್ಬಿಟ್ಟೆ. ಬ್ರೆಡ್ ಅಲ್ಲಿ ಏನೋ ಒಂದು ಸ್ಪೆಷಲ್ ಸ್ವೀಟ್ ಅಂತ ಮಾಡಿದ್ದಾರೆ, ಸೂಪರ್ ಆಗಿದೆ ಗೈಸ್ ಆಕ್ಚುಲಿ. ಅಂಡ್ ಜ್ಯೂಸ್ ಇಲ್ಲಿದೆ. ಸೊ ಜ್ಯೂಸ್ ಎಲ್ಲ ನಮ್ಮ ಟೇಬಲ್ ಇವಾಗೆ ಟೆಂಪ್ಟ್ ಆಗ್ತಿದೆ. ನಾನು ನಿಮಗೆಲ್ಲ ಇದನ್ನೆಲ್ಲ ಕ್ಲೀನ್ ಆಗಿ ಜೋಡಿಸಿ ನನ್ನ ಟೇಬಲ್ ತೋರಿಸ್ತೀನಿ ಎಷ್ಟು ಐಟಮ್ಸ್ ಬರುತ್ತೆ ಅಂತ. ಸೊ ನೋಡಿ ಹೆಂಗಿದೆ. ಸೊ ನಮ್ಮ ಇಂಡಿಯನ್ ಪ್ಯಾಟ್ರಿಯಾಟಿಕ್ ಥೀಮ್ ಅಲ್ಲಿ ಇದು ಮಾಡ್ತಾ ಇದ್ದಾರೆ ಅಂತಂದ್ರೆ ಆಬ್ವಿಯಸ್ಲಿ ತುಂಬಾನೇ ಸೂಪರ್ ಆಗಿರುತ್ತೆ. ಅಂಡ್ ಮೇನ್ ಓವರ್ ಈ ರೆಸ್ಟೋರೆಂಟ್ ಅಲ್ಲಿ ಕೂತ್ಕೊಂಡು ವೈಬ್ ಮಾಡ್ಬೋದು. ಕಿಟ್ಟಿ ಪಾರ್ಟೀಸು, ಬರ್ತ್ಡೇ ಸೆಲೆಬ್ರೇಷನ್ಸು, ಮತ್ತೆ ಏನೋ ಒಂದು ಪಾರ್ಟಿ ಮಾಡಬೇಕು, ಏನಾದರೂ ಒಂದು ವೈಬ್ ಮಾಡಬೇಕು ಅಂತಂದ್ರೆ ಖಂಡಿತ ನೀವು ಬುಕ್ ಮಾಡ್ಕೊಂಡು ಇಲ್ಲಿ ಮಜಾ ಮಾಡ್ಬೋದು. ವೆಜಿಟೇರಿಯನ್ ಫುಡ್, ಜೈನ್ ಫುಡ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಈ ಕಡೆ ಅಂತಂದ್ರೆ ಐಸ್ ಕ್ರೀಮ್ಸ್ ಕೂಡ ಇದೆ. ಐಸ್ ಕ್ರೀಮ್ಸ್ ಅಂತ ಇದೆ. ಹಿಂಗೆ ಐಸ್ ಕ್ರೀಮ್ಸ್ ಅಲ್ಲಿ ನಾಟ್ ಓನ್ಲಿ ಒನ್ ಫ್ಲೇವರ್, ನಿಮಗೆ ಬಟರ್ ಸ್ಕಾಚ್, ಸ್ಟ್ರಾಬೆರಿ, ವೆನಿಲಾ ಅಂತ ಅಂದ್ಬಿಟ್ಟು ಜಾಸ್ತಿ ಫ್ಲೇವರ್ಸ್ ಕೂಡ ಇಟ್ಟಿದ್ದಾರೆ ಇಲ್ಲಿ. ನೋಡಿ 4 ಹಾಕೊಂಡಿದ್ದೀವಿ. ನಾನು ಸರ್ ಐಸ್ ಕ್ರೀಮ್ ಲವರ ನೀವು. ಸ್ವೀಟ್ಸ್ ಎಲ್ಲ ಐಸ್ ಕ್ರೀಮಿಂಗ್. ಓಕೆ, ಥ್ಯಾಂಕ್ ಯು ಸರ್. ನೋಡ್ರಾ? ಸೊ ಹಂಗಾರೆ ಬಂದಿದ್ದೀವಿ. ಡಯಟ್ ಎಲ್ಲ ನೋಡ್ಬಿಡಿ, ನಾನು ವಿಷಯ ಡಯಟ್ ಮಾಡ್ತೀನಿ. ಬಟ್ ಆದ್ರೂ ಒಂಥರ ವೆಜಿಟೇರಿಯನ್ ಫುಡ್ ನನಗೆ ಇಷ್ಟೊಂದು ಟೆಂಪ್ಟ್ ಮಾಡ್ತೀನಿ ಅಂತಂದ್ರೆ ನಿಮ್ಮ ಸಬ್ಸ್ಕ್ರೈಬರ್ ಅರ್ಥ ಮಾಡ್ಕೋಬಹುದು. ಪಾನಿಪುರಿಯಲ್ಲಿ ನಿಮ್ಗೆ ನೋಡಿದ್ರೆ ಪಾನಿಪುರಿ ಇರುತ್ತೆ, ಸೇಪುರಿ ಇರುತ್ತೆ. ಇಲ್ಲಿ ನೋಡೋಕೋದ್ರೆ ಸಮೋಸ, ಕಾರ್ನ್ ಸಮೋಸ ಇಟ್ಟಿದ್ದಾರೆ. ಹಂಗೆ ನೋಡೋಕೋದ್ರೆ ಇಲ್ಲಿ ಪಾನಿ ಕೂಡ ಇಟ್ಟಿದ್ದಾರೆ ಗೈಸ್. ಸೊ ಎಸ್, ಹಾಯ್ ಬ್ರದರ್. ಸೊ ಇದು ಪಾಸ್ತಾ ಕೌಂಟ್ರಾ? ಪಾಸ್ತಾದಲ್ಲಿ ಏನೇನೆಲ್ಲ ಸಿಗುತ್ತೆ ನಮಗೆ? ಇಂಡಿಯಾ. ಓಕೆ, ಕ್ಯಾ ಪಾಸ್ತಾ? Sir, red sauce, white sauce. ಓಕೆ, ಥ್ಯಾಂಕ್ ಯು ಬ್ರದರ್. ನೆಕ್ಸ್ಟ್ ಟೈಮ್ ಕನ್ನಡ ಕಲ್ತ್ಬಿಡಿ ಹಂಗೆ. ಸೊ ಎಸ್, ಸೊ ವೈಟ್ ಸಾಸ್ ಪಾಸ್ತಾನು ಇದೆ, ರೆಡ್ ಸಾಸ್ ಪಾಸ್ತಾನು ಇದೆ ಅಂತೆ. ಸೊ ಯೂಶ್ವಲಿ ನೋಡೋಕೆ ಬಿಸಿಯಾಗಿ ಹಂಗೆ ಇನ್ಸ್ಟೆಂಟ್ ಆಗಿ ಮಾಡ್ಕೊಡ್ತಾ ಇರ್ತಾರೆ ನಿಮಗೆ. ಇಷ್ಟೊಂದು ಬಫೆಟ್. ಸೊ ನಾನು ಎಷ್ಟು ಎಕ್ಸ್ಪ್ಲೇನ್ ಮಾಡಿದೆ ಅಂತಂದ್ರೆ ನಿಮಗೆ ಅಲ್ಲಿ ಹೋಗ್ಬಿಟ್ಟು ಟೇಬಲ್ ಅಲ್ಲಿ ಕೂರಿಸ್ಬಿಟ್ಟು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅಷ್ಟೊಂದಿದೆ. ಆಲ್ಮೋಸ್ಟ್ ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ, ನಾವೇನಪ್ಪ ಲೈಟ್ ಎಲ್ಲ ಹಾಕೊಂಡು ಏನೇನೋ ಮಾಡ್ತಿದ್ದೀವಿ ಅಂತ. ಸೊ ಇವಾಗ ಲೆಟ್ ಸ್ಟಾರ್ಟ್. ಸೊ ಅದಕ್ಕೆ ಮುಂಚೆ ನೀವು YNK ಶಾರ್ಟ್ಸ್ನ ನೋಡ್ಕೊಂಡ್ಬಿಡಿ. ಸೊ YNK ಬ್ಯೂಟಿಫುಲ್ ಶಾರ್ಟ್ಸ್ ಅಂದ್ಬಿಟ್ಟು ಮ್ಯೂಸಿಕಲ್ ಪ್ಲೇ ಆಗ್ತಾ ಇರುತ್ತೆ, ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಬನಿ. ನಾನು ಅಷ್ಟರಲ್ಲಿ ಇದನ್ನೆಲ್ಲ ಜೋಡಿಸ್ಕೊಂಡು ಟೇಬಲ್ ಅಲ್ಲಿ ಸಿಗ್ತೀನಿ.
ಕಲರ್ 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 ಆ ಥರ ವೆರೈಟೀಸ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಲಾಂಗೆಸ್ಟ್ ಬಫೆ. ಸೊ 50 ಐಟಮ್ಸ್ ಇಲ್ಲಿದೆ. ಸೊ ನೀವು ಕೌಂಟ್ ಮಾಡ್ಕೋಬಹುದು. ಆಲ್ಮೋಸ್ಟ್ 50 ಐಟಮ್ಸ್ ಇವಾಗ ನಮ್ಮ ಹತ್ರ ಇದೆ. ಸೊ ಯಾವ್ದು ಟೇಸ್ಟ್ ಮಾಡೋದು ಯಾವ್ದನ್ನ ಬಿಡೋದು ಅಂತ ಗೊತ್ತಾಗಲ್ಲ. ಸೊ ಇಲ್ಲಿ ನೋಡೋಕೋದ್ರೆ ಇವತ್ತಿನ ಮೆನು ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಬಂದಿದ ತಕ್ಷಣ ನಿಮಗೆ ಟುಡೇ ಸ್ಪೆಷಲ್ ಬಫೆಟ್ ಮೆನು ಅಂತ ಇರುತ್ತೆ. ಸೊ ಸೂಪ್ ನೋಡೋಕೋರೆ ವೆಜ್ ಮ್ಯಾಂಟೋ ಸೂಪ್ ಇದೆ, ಟೊಮೆಟೊ ಸೂಪ್ ಇದೆ, ಚೈನೀಸ್ ಸೂಪ್ ಇದೆ. ಸೂಪಲ್ಲೇ 3 ವೆರೈಟಿ ಇದೆ. ಸೂಪಲ್ಲೇ 3 ವೆರೈಟಿ ಇದೆ ಅಂತ ನೋಡ್ಕೊಳ್ಳಿ. ಮಾಕ್ಟೇಲ್ಸ್ ಅಲ್ಲಿ ನೋಡೋಕೋರೆ ವಾಟರ್ ಮೆಲನ್, ಬ್ಯಾಸಿಲ್, ಕೂಲರ್, ಫ್ರೂಟ್ ಪಂಚು ಸ್ಪೆಷಲ್. ಸ್ಟಾರ್ಟರ್ಸ್ ಅಲ್ಲಿ ಚೈನೀಸ್ ಮೌಂಟೇನ್ ಸ್ಪೆಷಲ್, ಸೋಯಾ ಮಲೈ ಚಾಪು, ಆಂಧ್ರ ಡ್ರಮ್ ಸ್ಟಿಕ್ ಚಿಲ್ಲಿ, ಸ್ಪೆಷಲ್ ಕಾಟೇಜ್ ಚೀಸ್, ಸಿಸ್ಲರ್ಸ್ ನೋಡ್ಕೊಂಡು ನಿಮಗೆ ಬೆಂಕಿ ಹಂಗೆ ಅಂತ ಹಂಗೆ ಫುಲ್ ಹೊಗೆ ಹೋಗ್ತಾ ಇರೋ ಸಿಗುತ್ತೆ. ಮೇನ್ ಕೋರ್ಸಲ್ಲಿ ನಿಮಗೆ ಮಿನಿ ಗ್ರೀನ್ ಸ್ಯಾಲಡ್ ಇದೆ, ಪನ್ನೀರ್ ಲಜೀಸ್ ಅಂದರೆ ಗ್ರೇವಿ ಇಲ್ಲಿದೆ. ಸೊ ಹೇಳ್ಕೊಂತಾ ಹೋಗ್ಬೇಕು. ಚಾಟ್ಸಲ್ಲೇ ನಿಮಗೆ ನೋಡ್ಕೋರೆ ಪಾನಿಪುರಿ ಇಷ್ಟಿರುತ್ತೆ. ಡೆಸರ್ಟ್ಸ್ ನೋಡ್ಕೋರೆ ಬಫೆಟ್ ಸ್ಪೆಷಲ್ ಸ್ವೀಟ್ ಅಂತ ಡಬಲ್ ಕಾ ಮೀತಾ ಇದೆ, ಶಾಹಿ ಕಾಜರ್ ಕಾ ಹಲ್ವಾ, ಯಾವುದೋ ಹಿಂದಿ ಮೂವಿ ಹೆಸರು ಹೇಳೋ ಥರ ಇದೆ, ಶಾಹಿ ಕಾಜರ್ ಕಾ ಹಲ್ವಾ. ಬೀವರೇಜಸ್ ಅಲ್ಲಿ ನಿಮಗೆ ಗೋಳಿ ಸೋಡಾನೂ ಇದೆ. ಇಷ್ಟೊಂದು ಐಟಮ್ಸು ನಾನು ಯಾವ್ದನ್ನು ಟ್ರೈ ಮಾಡ್ತೀನಿ ಯಾವ್ದನ್ನು ಬಿಡ್ತೀನಿ ಅಂತ ಗೊತ್ತಿಲ್ಲ. ಬಟ್ ಸ್ಟಿಲ್ ಆ್ಯಕ್ಚುಲಿ ಈ ಪ್ರೈಸ್ ಬಂದ್ಬಿಟ್ಟು ವೀಕ್ ಡೇಸಲ್ಲಿ ಒಂದು ಪ್ರೈಸ್ ಇರುತ್ತೆ, ವೀಕೆಂಡಲ್ಲಿ ನನ್ನ ಪ್ರೈಸ್ ಇರುತ್ತೆ. ಸೊ ವಿಡಿಯೋ ಮಿಡಲಲ್ಲಿ ಹೇಳ್ತೀನಿ, ಅವಾಗೇ ನೀವು ವಿಡಿಯೋ ಫುಲ್ ನೋಡ್ತೀರ, ಅದಕ್ಕೋಸ್ಕರ. ಸೊ ಚೆಕ್ ಮಾಡ್ಕೊಬಿಡಿ. ಸೊ ಇವಾಗ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತಂದರೆ ಫಸ್ಟು ಏನೇ ಸ್ಟಾರ್ಟ್ ಮಾಡಿದ್ರು ಬೇಸಿಕ್ಲಿ ಒಂದು ಸೂಪಿಂದ ಸ್ಟಾರ್ಟ್ ಮಾಡಬೇಕು. ನನಗೂ ಟೊಮೆಟೊ ಇಷ್ಟ, ಸೊ ರೆಡ್. ಸೊ ಟೊಮೆಟೊ ಸೂಸಿಂದನೇ ಟ್ರೈ ಮಾಡೋಣ. ಸೊ ಕನ್ಸಿಸ್ಟೆನ್ಸಿ ನೋಡ್ತಾ ಇರ್ಬೋದು ನೀವು, ಸಖತ್ ಥಿಕ್ಕಾಗಿದೆ. ಗುಡ್. ಸೊ ಸ್ವೀಟ್ ಆಯಿತು. ಸೊ ಲೈಟ್ ಖಾರ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಈ ಥರ ಚೈನೀಸ್ ಸೂಪು ಕೂಡ ಇಲ್ಲಿದೆ. ಸ್ಟಾರ್ಟಿಂಗಲ್ಲೇ ನೋಡೋಕೆ ನಿಮಗೆ ಸ್ವೀಟು ಸಿಗುತ್ತೆ, ಸ್ಪೈಸಿನೂ ಕೂಡ ಸಿಗುತ್ತೆ. ಬಿಸಿಯಾಗಿ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಕೊಡ್ತಾ ಇದೆ. ಆ್ಯಕ್ಚುಲಿ ನೋಡೋಕೆ ನಿಮ್ಗೆ ಎಲ್ಲೆಲ್ಲ ಏನೇನೆಲ್ಲ ಇದೆಯೋ ಅದನ್ನೆಲ್ಲ ಹಂಗೆ ಬಫೆದಲ್ಲಿ ಇಟ್ಬಿಟ್ಟಿದ್ದಾರೆ. ಆರಾಮಾಗಿ ತಿಂದು ಖಾಲಿ ಮಾಡಿ ತಿರ್ಗಾ ಹೋಗಿ ತಗೊಂಡು ತಿರ್ಗಾ ಅಲ್ಲಿ ಬಂದು ಕೂತ್ಕೊಂಡು ಮಾಡ್ತಾ ಇರ್ಬೋದು, ವಯಸ್ಸು ವರ್ಷ ಮಾಡ್ತಾನೆ ಇರ್ಬೋದು. ಸೊ ಇದು ಬಂದ್ಬಿಟ್ಟು ಮಲಾಯ್ ಸೋಯಾ ಚಾಪ್ಸ್ ಅಲ್ಲೇ ಬರ್ತಿದ್ದಾರೆ, ಅದಂಗೆ ಬಿಟ್ಟು ಹೊಡಿತಾ ಇದ್ದೀನಿ. ಸೊ ಮಲಾಯ್ ಸೋಯಾ ಚಾಪ್ಸ್. ಸೊ ಯೂಶ್ವಲಿ ನೋಡ್ಕೊಳ್ಳೋ ನಾವು ಚಾಪ್ಸಲ್ಲಿ ತುಂಬ ಫೇಮಸ್ಸು, ಇಷ್ಟ. ಸೊ ಅದಕ್ಕೆ ಇವಾಗ ಮಲಾಯ್ ಸೋಯಾದಲ್ಲಿ ಚಾಪ್ಸ್. ಸೂಪರ್ ಆಗಿದೆ. ಸೋಯಾದಲ್ಲಿ ಈ ಥರ ಒಂದು ಐಟಮ್ ಮಾಡಿದ್ದಾರೆ ಅಂತಂದರೆ ನಿಜವಾಗ್ಲೂ ಸಕ್ಕತ್ತಾಗಿದೆ ಅಂತಲೇ ಹೇಳ್ತೀನಿ. ಆ್ಯಕ್ಚುಲಿ ನೋಡೋಕೆ ಒಂದು ಸ್ಟಾರ್ಟರ್ಸಲ್ಲಿ ಈ ಥರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು, ಅವಾಗೇ ನಮಗೆ ನೆಕ್ಸ್ಟ್ ಮೂವ್ ಆಗೋಕ್ಕೆ ಒಂದು ಐಡಿಯಾ ಸಿಗುತ್ತೆ. ಸಾಫ್ಟಾಗಿ ಸೋಯಾ ಟ್ರೈ ಮಾಡ್ಬಿಟ್ಟು ಚೈನೀಸ್ ಮೌಂಟನ್ಸ್ ಅಂತಿದೆ. ಈ ಮೌಂಟನ್ಸ್ನ ರೆಡ್ ಕಲರ್ ಒಂಥರ ಸ್ಪೈಸಿ ಚಟ್ನಿ ಥರ ಕೊಟ್ಟಿದ್ದಾರೆ. ಚೆನ್ನಾಗಿ ಡಿಪ್ ಮಾಡ್ಕೊಂಡು ಕ್ರಿಸ್ಪಾಗಿದೆ ನೋಡೋಕ್ಕೆ. ನಮ್ಮ ಮನೆ ಕಡೆ ಎಲ್ಲ ಒಂದು ಸಾಸ್ ಕೊಡ್ತಾರೆ, ಆ ಸಾಸೇ ಅದೇ ಅಂತ ಹೇಳ್ತೀನಿ. ಈ ಡಿಶ್ಗಿಂತ ಆ ಸಾಸ್ ಜೊತೆಗೆ ನಾವು ಡಿಪ್ ಮಾಡ್ಕೊಂಡು ತಿನ್ನೋದಕ್ಕೆ ನೆಕ್ಸ್ಟ್ ಲೆವೆಲ್ ಆಗಿದೆ ಟೇಸ್ಟ್ ಮಾತ್ರ. ಸೊ ಎಸ್, ಇನ್ನೊಂದು ಸ್ಟಾಟಸಲ್ಲಿ ಇದು ನಾವು ಅಲಕಾಟಿಯಲ್ಲಿ ತರಿಸಿದ್ವಿ, ಆಂಧ್ರ ಡ್ರಮ್ ಸ್ಟಿಕ್ ಚಿಲ್ಲಿ ಅಂತ. ಸೊ ಇಲ್ಲಿ ನೋಡ್ಬೋದು ನಿಮ್ಮ ಕನ್ಸಿಸ್ಟೆನ್ಸಿ ಫುಲ್ಲು ಡ್ರಮ್ ಸ್ಟಿಕ್ದು ನುಗ್ಗೆಕಾಯಿನ ಹಾಕಿ ಅದಕ್ಕೆ ಗ್ರೇವಿ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಮೈ ಗಾಡ್ ಗೈಸ್, ಬಫೆದಲ್ಲಿ ಬಂದರೂ ಇದೊಂದು ಅಲಕಾಟೆ ಡಿಶ್ಶು ಇದು ಆರ್ಡರ್ ಮಾಡ್ಕೊಂಡು ತಿನ್ನಿ. ಇದಂತೂ ಹೈಲಿ ರೆಕಮೆಂಡೆಡು. ಸೊ ಆ್ಯಕ್ಚುಲಿ ನೋಡ್ಕೊಂಡ್ರೆ ನಿಮಗೆ ಚಿಲ್ಲಿದು ಸಾಸು ಹಂಗೆ ಫುಲ್ ಫ್ಲೇವರು ಬಾಯಲ್ಲಿ ಹಂಗೆ ಹರಡುತ್ತೆ, ನಿಮಗೆ ಒಳ್ಳೆ ಟೇಸ್ಟ್ ಸಿಕ್ಕಿದೆ. ಸೊ ಡ್ರಮ್ ಸ್ಟಿಕ್ ಲವರ್ಸು ಕಂಟಿನ್ಯೂ ಅದನ್ನು ಟ್ರೈ ಮಾಡಿ, ಸಖತ್ ಟೇಸ್ಟ್ ಕೊಡ್ತಾ ಇದೆ. ಫಿಂಗರ್ ಲಿಕ್ಕಿಂಗ್ ಗುಡ್ ಅಂತಲೇ ಹೇಳ್ಬೋದು. ಇದಂತೂ ಹೈಲಿ ರೆಕಮೆಂಡೆಡು. ಸೊ ನೆಕ್ಸ್ಟ್ ಇನ್ನೊಂದು ನೋಡೋಕೆ ನಿಮಗೆ ಪನ್ನೀರಲ್ಲಿ ಒಂದು ಐಟಮ್ ಕೊಟ್ಟಿದ್ದಾರೆ. ಸೊ ಪನ್ನೀರ್ ಐಟಮ್ನ ನೋಡೋಕೆ ನಿಮಗೆ ಫುಲ್ ದೊಡ್ಡ ಕ್ಯೂಬ್ಸಲ್ಲಿ ಕಟ್ ಮಾಡಿದ್ದಾರೆ, ಯೂಜ್. ಇದಕ್ಕೆ ಯೂಸ್ ನೋಡೋಕೆ ನಿಮಗೆ ಟೊಮೆಟೊ ಚಟ್ನಿ ಬೇಕೇನೋ ಈ ಥರ ಚಟ್ನೀಸ್ ಎಲ್ಲ ಕೊಟ್ಟಿದ್ದಾರೆ. ಸಾಸಸ್ ಇರುತ್ತೆ, ಪುದೀನ ಚಟ್ನಿ ಇರುತ್ತೆ. ನಾವು ಹಂಗೆ ಟ್ರೈ ಮಾಡ್ತೀರಲ್ಲ, ಇಷ್ಟು ದೊಡ್ಡ ಪೀಸ್ ಬೇಡ ನನಗೆ, ದೊಡ್ಡದಾಗಿದೆ. ಸೊ ಸ್ವಲ್ಪ ಅದರಲ್ಲಿ ನಾನು ಕೂಡ ಕಟ್ ಮಾಡ್ಕೋತೀನಿ. ಸೊ ಕ್ಯಾಪ್ಸಿಕಮ್ಸ್ ನೋಡೋಕೆ ಇಟ್ಟಿದ್ದಾರೆ. ಆ್ಯಂಡ್ ಮೇನ್ ಓವರ್ ಇವರ ಡೆಕೋರೇಟಿವ್ ಅಂತಲೇ ಹೇಳ್ಬೋದು, ತುಂಬ ಕ್ಲೀನಾಗಿ ಡೆಕೋರೇಷನ್ಸ್ ಮಾಡಿದ್ದಾರೆ. ಸೊ ಇಂಡಿಯನ್ ಪ್ಯಾಟ್ರಿಯಾಟಿಕ್ ಥೀಮಲ್ಲಿ ಒಂದಕ್ಕಿಂತ ಒಂದು ಡಿಶು ಸೂಪರ್ ಆಗಿದೆ. ಆ್ಯಕ್ಚುಲಿ ಅವಾಗೆ ಒಬ್ಬರು ಕಸ್ಟಮರ್ ರಿವ್ಯೂ ಕೊಡ್ತಿದ್ರು, ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಅಂತ ಹೇಳಿದ್ರು. ಏನೋ ಎಲ್ಲನೂ ಸೂಪರ್ ಆಗಿದೆ ಅಂತ ನನಗೂ ಡೌಟ್ ಆಯಿತು. ಬಟ್ ಅವ್ರು ಹೇಳಿದ ಥರನೇ ಇದೆ, ಒಂದಕ್ಕಿಂತ ಒಂದು ನೆಕ್ಸ್ಟ್ ಲೆವೆಲಾಗೇ ಇದೆ. ಸೊ ಮಿಡಲಲ್ಲಿ ಹಂಗೆ ರಿಲ್ಯಾಕ್ಸಿಂಗ್ ನಾವು ಜ್ಯೂಸು ಕೂಡ ಕುಡ್ಕೊಬಿಡೋಣ. ಐಸ್ ಕ್ರೀಮ್ ಮಿಲ್ಕ್ ಶೇಕ್ ಇದೆ. ಸೂಪರ್ ಗೈಸ್, ನೆಕ್ಸ್ಟ್ ಲೆವೆಲ್ ಆಗಿದೆ. ಇಲ್ಲಿ ನೋಡೋಕೆ ನಿಮಗೆ ಪಾಪಡು ಕೂಡ ಇರುತ್ತೆ. ನೋಡಿದ್ರೆ ನಾನು ಇಟ್ಟಿಸ್ತಿಲ್ಲ ಕೈ, ಆ ಥರ ಲೆವೆಲಲ್ಲಿ ಲಾಂಗೆಸ್ಟ್ ಬಫೆ ಅಂತ ಏನಕ್ಕೆ ಕರೆಯೋದು. ಇಲ್ಲಿಂದ ಇಲ್ಲಿ ಬರ್ಬೇಕು ನಾವು ಲಾಂಗೆಸ್ಟ್ ಬಫೆಟ್ಗೆ. ಸೊ ಅದಕ್ಕೆ ಲಾಂಗೆಸ್ಟ್ ಬಫೆಟ್ ಅಂತ ಕರೆಯೋದು. ಅಷ್ಟು ಒಂದು ಬೆಂಗಳೂರಲ್ಲಿ ಬಫೆಟ್ ಸಿಗ್ತದೆ. ಆಪರೇಷನ್ ಸೂಪರ್ ಆಗಿದೆಯೋ, ನೆಕ್ಸ್ಟ್ ಲೆವೆಲು. ಇವಾಗ ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತಂದರೆ ರೋಟೀಸ್ ಒಂಥರ ಮೇನ್ ಕೋರ್ಸ್ ಸ್ವಲ್ಪ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ರೋಟೀಸ್ ಇದೆ ನಿಮಗೆ. ಗಾರ್ಲಿಕ್ ನಾನ್ ಅಂತ ಹೇಳಿದ್ರು. ಸೊ ಇದಕ್ಕೆ ಒಂದು ಪನ್ನೀರ್ ಸೈಜ್ ಅಂತ ಒಂದು ಪನ್ನೀರ್ ಗ್ರೇವಿ ಕೊಟ್ಟಿದ್ದಾರೆ. ಚೆನ್ನಾಗಿ ಸ್ಲೈಟ್ ಸ್ಪೂನ್ ತೊಗೊಂಡು ಆ ಗ್ರೇವಿ ನೋಡೋಕೆ ನಿಮಗೆ ತಿಕ್ ಕನ್ಸಿಸ್ಟೆನ್ಸಿ, ಆ ಸ್ಪೂನಲ್ಲಿ ಹಾಕ್ತಾ ಇದ್ದೀನಿ, ಒಳ್ಳೆ ಕನ್ಸಿಸ್ಟೆನ್ಸಿ ಗೈಸ್. ನೆಕ್ಸ್ಟ್ ಅವರ್ ಟೇಸ್ಟಿ ಆಗಿದೆ ಆ್ಯಕ್ಚುಲಿ ಕೂಡ. ಸೀರಿಯಸ್ಲಿ ವೆಜಿಟೇರಿಯನ್ ನಾವು ಚೂಸ್ ಮಾಡ್ತೀವಿ ಅಂತಂದರೆ ನಾವು ಈಗ ಒಂದು ಎಕ್ಸ್ಪೆಕ್ಟ್ ಮಾಡ್ತೀವಿ, ಈ ಥರ ಒಂದು ಡಿಶ್ ಇದ್ರೆ ನನಗೆ ಇಷ್ಟ ಆಗೋದು, ಇಲ್ಲಾಂದರೆ ನಾನು ವೆಜಿಟೇರಿಯನ್ ಏನಕ್ಕೆ ಬರುತ್ತೆ ಅಂತ. ಬಟ್ ಸ್ಟಿಲ್ ನಾನೇ ವೆಜಿಟೇರಿಯನ್ಗೆ ಇಷ್ಟೊಂದು ಹೋಗ್ತಾ ಇದ್ದೀನಿ ಅಂತಂದರೆ ಆ ಟೇಸ್ಟ್ ಹಂಗಿದೆ ಅಂತಲೇ ಹೇಳ್ಬೋದು. ತವಾ ಪಲಾವ್ ಅಂತ ಕೊಟ್ಟಿದ್ದಾರೆ. ತವಾ ಪಲಾವ್ ನೋಡೋಕೋದ್ರೆ ನಿಮಗೆ ಜಾಸ್ತಿ ಇದರಲ್ಲಿ ಕ್ಯಾಪ್ಸಿಕಮ್ಸು, ಗ್ರೀನ್ ವೆಜಿಟೇಬಲ್ಸು ಅದೆಲ್ಲ ಹಾಕಿದ್ದಾರೆ, ತವಾದಲ್ಲಿ ಫ್ರೈ ಮಾಡಿ ಕೊಟ್ಟಿದ್ದಾರೆ. ನೈಸ್.
ಸೂಪರ್ ಆಗಿದೆ. ಸೆಕ್ಷನ್ ನೋಡ್ಕೊಂಡು ನಿಮಗೆ ಜಾಸ್ತಿ ಬಟಾಣಿ ಹಾಕಿದ್ದಾರೆ, ಮತ್ತು ಕ್ಯಾಪ್ಸಿಕಮ್ಸ್ ಹಾಕಿದ್ದಾರೆ, ಪೊಟ್ಯಾಟೋಸ್ ಹಾಕಿದ್ದಾರೆ, ಆಲೂಗಡ್ಡೆ ಹಾಕಿದ್ದಾರೆ. ರೈಸ್ ಐಟಮ್ಸಲ್ಲಂತೂ ತವಾ ಪಲಾವ್ ನೆಕ್ಸ್ಟ್ ಲೆವೆಲ್ ಆಗಿದೆ. ಇವ್ರ ಹತ್ರ ವೆಜ್ ನೂಡಲ್ಸ್ ಕೂಡ ಇರುತ್ತೆ. ಸೊ ನೂಡಲ್ಸ್ ನೋಡೋಕೋದ್ರೆ ನಿಮಗೆ ನಾವೆಲ್ಲ ನೋಡೋಕೋದ್ರೆ ಕ್ವಾಂಟಿಟಿ ಕಡಿಮೆ ಹಾಕೊಂಡಿದ್ದೀವಿ, ಯಾಕಂದ್ರೆ ವೇಸ್ಟ್ ಆಗಬಾರ್ದು. ಅಟ್ ದ ಸೇಮ್ ಟೈಮ್ ಖಾಲಿ ಆಗಬೇಕು. ಸೊ ನಮ್ಮ ಟೀಮ್ ಮೆಂಬರ್ಸ್ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ, ವರ್ಷ ವೆಯ್ಟ್ ಮಾಡ್ತಾ ಇದ್ದೀನಿ ಯಾವಾಗ ಮುಗಿಸ್ತೀಯ ಅಂತ. ಸೊ ಆ ಥರ ಇರುತ್ತೆ. ಸೊ ಹಂಗೆ ನೋಡೋಕೋದ್ರೆ ನಿಮಗೆ ನೂಡಲ್ಸ್ ಎಲ್ಲೇ ಹೋದ್ರು ನನಗೆ ನೂಡಲ್ಸ್ ತುಂಬ ಇಷ್ಟ. ನೂಡಲ್ಸ್ ಒಂಚೂರು ಬಿಲೋ ದ ಬಾರ್ಡರ್ ಲೈನ್ ಇದ್ರೆ ನನಗೆ ಇಷ್ಟ ಆಗಲ್ಲ. ಪರ್ಫೆಕ್ಟ್ ಆಗಿದೆ, ಇದಂತೂ ಸೂಪರು. ಶೆಜ್ವಾನ್ ನೂಡಲ್ಸ್ ನಾನು ಅಲಕಾಟೆಯಲ್ಲಿ ಆರ್ಡರ್ ಮಾಡಿದ್ದೀನಿ, ಅದು ಕೂಡ ಬರ್ತಾ ಇದೆ. ನೈಸ್ ರೈಸ್. ಆ್ಯಕ್ಚುಲಿ ನೋಡಿದ್ರೆ ನಿಮ್ಗೆ ಪಲ್ಯಾಸ್ ಎಲ್ಲ ಇರುತ್ತೆ, ಕರ್ಡ್ ರೈಸು, ವೈಟ್ ರೈಸು, ಲೆಮನ್ ರೈಸು. ನಾನು ಅವಾಗೆ ನಿಮಗೆ ಬಫೆಲ್ ಎಕ್ಸ್ಪ್ಲೇನ್ ಮಾಡೋದಲ್ಲ, ಆ ಥರ ಎಲ್ಲ ಇದೆ. ಬಟ್ ನನಗೆ ತಿನ್ನೋಕೆ ಆಗ್ತಾ ಇಲ್ಲ, ಫುಲ್ ಆಗಿದೆ. ಅದಕ್ಕೋಸ್ಕರನೇ ಕಡಿಮೆ ಕ್ವಾಂಟಿಟಿಯಲ್ಲಿ ತರಿಸ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಯಾವ್ದು ಬಿಡೋದು ಯಾವ್ದು ತಗೊಳ್ಳೋದು ಅಂತ ಗೊತ್ತಾಯ್ತಿಲ್ಲ. ಸೊ ಲಾಂಗೆಸ್ಟ್ ಬಫೆಟ್ ಏನಂತ ಹೇಳ್ತೀನಿ ಅಂದರೆ ಇಲ್ಲಿಂದ ನಾವು ಇಲ್ಲಿ ಹೋಗಬೇಕು. ಲಾಂಗೆಸ್ಟ್ ಬಫೆಟ್ ಪಾನಿಪುರಿ ಇದೆ ಇಲ್ಲಿ. ಸೊ ಪಾನಿಪುರಿಗೆ ಆಲ್ರೆಡಿ ಚೆನ್ನಾಗಿ ಸ್ಪೂನಲ್ಲಿ ತೊಗೊಂಡು ಪಾನಿ ಹಾಕೊಂಡು, ಆ್ಯಕ್ಚುಲಿ ಇದೆಲ್ಲ ಒಂದೊಂದು ಬೈಟ್ ಹೋದ್ರೇ ಫುಲ್ ಆಗ್ಬಿಡುತ್ತೆ ಅನ್ಸುತ್ತೆ ಹೊಟ್ಟೆ. ನೀವು ಇನ್ ಕೇಸ್ ಇಲ್ಲಿ ಬಂದರೆ 1 ವೀಕ್ ಏನು ತಿನ್ಬೇಡಿ, ಬನ್ನಿ ಇಲ್ಲಿ 1 ವೀಕ್ ಏನೇನು ಬೇಕೋ ಅಲ್ಲ ತಿನ್ಕೊಂಡು ಹೋಗ್ಬಿಡಿ. ಅಷ್ಟೊಂದು ಐಟಮ್ಸ್ ಇಟ್ಟಿದ್ದಾರೆ ಸೀರಿಯಸ್ಲಿ. ಸ್ಟಾರ್ಟರ್ಸಲ್ಲಿ ನೋಡೋಕೆ ನಿಮಗೆ ನಾಟ್ ಓನ್ಲಿ ದಿಸ್ ಬೇಬಿ ಕಾರ್ನ್ ಇದೆ, ಮಶ್ರೂಮ್ ಇದೆ, ಫ್ರೆಂಚ್ ಫ್ರೈಸ್ ಇದೆ, ಪಾಪಡ್ ಇದೆ, ಎಷ್ಟು ವೆರೈಟೀಸ್. ಸಿಸ್ಟರ್ಸ್ ನೋಡಬೇಕು ನಿಮಗೆ, ಸಿಸ್ಟರ್ ಬಿಸಿ ಆಗ್ತಾ ಅಂದರು ಆಲ್ಮೋಸ್ಟ್ ಎಲ್ಲ ಟ್ರೈ ಮಾಡ್ಕೊ ಬರ್ತಿದ್ದೀನಿ. ಸೊ ನೀವು ನಾನು ಯಾರು ಮಿಸ್ ಮಾಡಿದ್ರೆ ನೀವು ಒಂದ್ಸಲ ಇಟ್ಕೊಂಡು ಟ್ರೈ ಮಾಡಿ. ಸೊ ಸಿಸ್ಟರ್ಸ್ ಹೆಂಗೆ ಎತ್ತದ ಅದೇ ಇವಾಗ ಶಾಕಲ್ಲಿದೆ. ಸ್ಪೂನೇ ಖಾಲಿ ಮಾಡಿಬಿಟ್ಟಿದ್ದೀನಿ, ಅವರೊಂದು ಪ್ಲೇಟ್ ಆಫ್ ಸ್ಪೂನ್ ಕೊಟ್ಟರು, ಆ ಸ್ಪೂನು ಖಾಲಿ ಮಾಡಿಬಿಟ್ಟಿದ್ದೀನಿ. ಹಂಗಿದೆ. ಸೊ ಹೇಳಿಲ್ವಾ ಲಾಂಗೆಸ್ಟ್ ಬಫೆಟ್ ಅಂತ ಮುಟ್ಟಕ್ಕಾಯ್ತಿಲ್ಲ ಅನ್ನೋ ಸ್ಪೂನ್. ಸೊ ಆ್ಯಕ್ಚುಲಿ ನೋಡೋಕೆ ನಿಮಗೆ ಒಂದು ಕಟ್ಟಾಗಿರುತ್ತೆ. ಏನಕ್ಕಂದರೆ ನಾನು ಅಲ್ಲಿಂದ ಇದನ್ನು ತೊಗೊಂಡು ಇಲ್ಲಿ ಇಟ್ಟಿದ್ದೀನಿ, ಸರ್ವರ್ ಕಡೆಯಿಂದ ಇಲ್ಲಿ ತೊಗೊಂಡು. ಸೊ ಇದು ಮೆಲ್ಟ್ ಆಗಿಬಿಟ್ಟಿದೆ, ಐಸ್ ಇಟ್ಬಿಡಿ. ಸೊ ಆ್ಯಕ್ಚುಲಿ ನೋಡ್ತಾರೆ ಹಿಂದಿ ಕಲಿಬೇಕು ಅನ್ಸುತ್ತೆ ನಾವು, ಅವರು ಕನ್ನಡ ಕಳ್ಸೋಣ ನಾವು. ಯಾ ಸೊ ಆ್ಯಕ್ಚುಲಿ ನೋಡೋಕೋದ್ರೆ ಇವಾಗ ಯಾವುದು ಸಿಸ್ಲರಲ್ಲಿ ಇದ್ದೀನಿ. ಸೊ ಸಿಸ್ಲರ್ ನೋಡೋಕೋದ್ರೆ ನಿಮ್ಗೆ ಹೇಳಿದ್ನಲ್ಲ, ಸೊ ಬಿಸಿಯಾಗಿ ತಂದರು. ಇದಕ್ಕೆ ನೋಡೋಕೋದ್ರೆ ನಿಮಗೆ ಒಂದು ಗ್ರೇವಿ ಥರ ಕೊಟ್ಟಿರ್ತಾರೆ. ಲೈಟಾಗಿ ಒಂದು ಜೀರಾ ರೈಸ್ ಥರ ಒಂದು ಮೆಟೀರಿಯಲು, ಜೊತೆಗೆ ಆ ಪನ್ನೀರು ಒಂದು ಸ್ಟಫಿಂಗ್ಸ್ ಇರುತ್ತಲ್ಲ ಮಿಕ್ಸ್ ಮಾಡಿಕೊಂಡು ಭಯ ಆಗ್ತಾಯಿದೆ ತಿನ್ನೋಕ್ಕೆ, ಯಾಕಂದರೆ ಫುಲ್ ಬಿಸಿ ಇದೆಯಲ್ಲ. ಸುಗೋ ಖಂಡಿತ ಬುಕ್ ಮಾಡ್ಕೊಂಬಂಬಿಡಿ, ಈಸಿಯಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಐಟಮ್ಸ್ ಟ್ರೈ ಮಾಡ್ತಿದ್ದೀವಿ. ಇವಾಗ ಲಾಸ್ಟಲ್ಲಿ ಐಸ್ ಕ್ರೀಮು ಒಂದು ಸ್ವೀಟಲ್ಲಿ ಮುಗಿಸೋಣ ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ನಿಮ್ಗೆ ಸ್ಕೂಪ್ ಐಸ್ ಕ್ರೀಮ್ ಬೇಕು ಅಂತಂದ್ರೆ ಕೂಡ ಅದು ಕೂಡ ಇಲ್ಲಿ ಸಿಗುತ್ತೆ. ಸೊ ಗೋಳಿ ಸೋಡಾ ಇದೆ, ಗೋಳಿ ಸೋಡಾ ಬೇಕಂದರೆ ನಾವು ಗೋಳಿ ಸೋಡಾ ಕೂಡ ತೊಗೋಬೋದು. ಜಾಸ್ತಿ ಇವರೇ ಜ್ಯೂಸ್ ಕೊಟ್ಟಿದ್ದಾರಲ್ಲ. ಸೊ ಮಿಡಲಲ್ಲಿ ನಾನು ವಾಟರ್ ಮೆಲನ್ ಜ್ಯೂಸ್ ಇದೆ, ಇಲ್ಲಿಂದ ಅಂತ ತಗೋತಾ ಇದ್ದೀನಿ. ಸೊ ಇಲ್ಲಿ ನೋಡೋಕೆ ನಿಮಗೆ ವಾಟರ್ ಮೆಲನ್ ಜ್ಯೂಸ್ ಚೆನ್ನಾಗಿ ಮಿಕ್ಸ್ ಮಾಡಿ ಡೆಕೋರೇಟಿವ್ ನೋಡಿದ್ರೆ ಹಂಗೆ ವಾಟರ್ ಮೆಲನ್ ಕೂಡ ಮೇಲೆ ಹಾಕ್ಬಿಟ್ಟಿದ್ದಾರೆ. ಮೊಹಿಟೋ, ಸೂಪರ್ ಮೊಹಿಟೋ. ಸೊ ದಿಸ್ ಇಸ್ ದ ಲಾಂಗೆಸ್ಟ್ ಬಫೆಟು. ಸೊ ಐಸ್ ಕ್ರೀಮ್ಗೋಸ್ಕರ ವೆಯ್ಟಿಂಗು. ಹಾಂ, ಥ್ಯಾಂಕ್ ಯು. ಸೊ ಇಲ್ಲಿ ಗಾಜರ್ ಕಾ ಹಲ್ವಾ ಇದೆ. ಸೊ ಗಾಜರ್ ಕಾ ಹಲ್ವಾ, ಹಂಗೆ ಮೇಲೆ ವೆನಿಲಾ ಐಸ್ ಕ್ರೀಮ್ ಇಡಕ್ಕೆ ಹೇಳಿದ್ದೀನಿ. ಫ್ಯೂಷನ್ ಆಗಿ ಕೆಳಗೆ ಗಾಜರ್ ಹಲ್ವಾ ಎಡಿಟ್ರ್ ಒಂದು ಎಫೆಕ್ಟ್ ಕೊಡಬೇಕು, ಆ ಥರ ಒಂದು ಎಫೆಕ್ಟ್ ಹಾಕಿದ್ದೀನಿ ನಾನು. ಬಿಕಾಸ್ ಅಷ್ಟೊಂದು ಎವನ್ ಥರ ಇದೆ ನಿಮಗೆ. ಸೊ ಡೆಸರ್ಟ್ಸಲ್ಲಿ ನೋಡೋಕೆ ಇಲ್ಲಿ ಒಂದು ಬ್ರೆಡ್ಡಲ್ಲಿ ಒಂದು ಸ್ವೀಟ್ ಕೊಟ್ಟಿದ್ದಾರೆ, ಸ್ಪೆಷಲ್ ಸ್ವೀಟ್ ಅಂತ ಅಂದ್ಬಿಟ್ಟು. ಸೊ ಇದನ್ನು ಕೂಡ ಟ್ರೈ ಮಾಡೋಣ. ಸ್ವೀಟ್ ಲವರ್ಸ್ಗೂ ಇಲ್ಲಿ ನೋಡೋಕೆ ಮಜಾ ಮಾಡ್ಬೋದು. ಸ್ವೀಟಲ್ಲಿ ಒಂದು 10 ವೆರೈಟಿ ಇರುತ್ತೆ, ಅಷ್ಟೊಂದು ವೆರೈಟಿ 1 2 3 4 ಅಂತ ಕೌಂಟ್ ಮಾಡಿದ್ರೆ 50 ವೆರೈಟಿ ಬರ್ತಾ ಇದೆ. ಸೂಪರ್. ಮೇಲೆ ಟೂಟಿ ಫ್ರೂಟಿ ಹಾಕಿ ಒಂದು ಕ್ರೀಮಿಯಾಗಿ ಸಕ್ಕತ್ತಾಗಿ ತರಿಸಿದ್ದಾರೆ. ಇನ್ನೇನು ಬೇಕು ಹೇಳಿ, ಖಂಡಿತ ನಮಗಂತೂ ಹೊಟ್ಟೆ ಫುಲ್ ಆಯಿತು. ಸೊ ನೀವು ಬರ್ತ್ಡೇ ಪಾರ್ಟೀಸ್, ಅವಾಗೇನೊಂದು ಬರ್ತ್ಡೇ ಪಾರ್ಟಿ ನೋಡ್ತಿದ್ದೆ. ಸೊ ಒಬ್ಬರದು ಸಿಸ್ಟರ್ದು ಸೆಲೆಬ್ರೇಟ್ ಮಾಡ್ತಾಯಿದ್ರು. ಸೂಪರ್. ನೀವು ವಿಡಿಯೋ ನೋಡ್ತೀರಾ, ಹ್ಯಾಪಿ ಬರ್ತ್ಡೇ ನಿಮಗೆ ಅಷ್ಟೇ. ಸೊ ಇನ್ನೇನಕ್ಕೆ ವೇಟ್ ಮಾಡ್ತಿರೋದು ಅಂತ ಅಂದ್ಬಿಟ್ಟು ಎಲ್ಲನೂ ಖಾಲಿ ಮಾಡ್ತಾ ಇದ್ದೀನಿ, ಬಟ್ ಖಾಲಿ ಆಗ್ತಾ ಇಲ್ಲ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇನ್ಲಿ ಬಫೆ ರೇಟ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಸೊ ವೀಕ್ ಡೇಸಲ್ಲಿ ನೋಡೋಕೋದ್ರೆ ನಿಮಗೆ 550 ರೂಪೀಸ್ ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಇರುತ್ತೆ, ಅಂದರೆ ಮಂಡೇ ಟು ಥರ್ಸ್ಡೇ. ನೀವು ಇನ್ ಕೇಸ್ ವೀಕೆಂಡ್ಸಲ್ಲಿ ಪ್ಲ್ಯಾನ್ ಮಾಡ್ತೀನಿ ಅಂತಂದರೆ ಫ್ರೈಡೇ ಸ್ಯಾಟರ್ಡೇ ಸಂಡೇ ಬಂದ್ಬಿಟ್ಟು ವೀಕೆಂಡ್ಸ್ ಅಲ್ವಾ, ಅದು ಓಕೆ. ಫ್ರೈಡೇ ಸ್ಯಾಟರ್ಡೇ ಸಂಡೇ ಬಂದ್ಬಿಟ್ಟು ನಿಮಗೆ 650 ರೂಪೀಸ್ ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಇರುತ್ತೆ. ಆರಾಮಾಗಿ ಬಂದು ಒಂದು ಫೈನ್ ಡೈನಿಂಗಲ್ಲಿ ಕೂತ್ಕೊಂಡು ಅನ್ಲಿಮಿಟೆಡ್ ಆಗಿ ಬುಫೆ 50+ ಆಫ್ ಐಟಮ್ಸ್ನ ತಿಂದು ಎಂಜಾಯ್ ಮಾಡಿ. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಬರ್ತ್ಡೇ ಪಾರ್ಟೀಸ್, ಕಿಟ್ಟಿ ಪಾರ್ಟೀಸ್ ಅಂತ ನಮ್ಮ ಇಂಡಿಯನ್ ಥೀಮಲ್ಲಿ ಒಂದು ಪ್ಯಾಟ್ರಿಯಾಟಿಕ್ ಥೀಮಲ್ಲಿ ಮಾಡಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ ಈ ಹೋಟ್ಲನ್ನ ರಿವ್ಯೂ ಮಾಡಿ ವಿಡಿಯೋ ಮಾಡೋದಕ್ಕೆ. ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಹಾರ್ಟ್ ಹಾಕ್ಬಿಡಿ. ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ. ಅವಾಗೇ ನಾನು ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿಲ್ ದೆನ್ ಇಟ್ಸ್ ಬೈ ಫ್ರಮ್ ಮೀ ದಿನೇಶ್. ಡೂ ವಾಟ್ ಯು ಲವ್.